ಮನೆಯಲ್ಲಿ ಅನಿರೀಕ್ಷಿತ ಸಾವು ದಾರಿ ಮಾಡಿಕೊಟ್ಟಿದೆ ನೂರಾರು ಪ್ರಶ್ನೆಗಳಿಗೆ. ಕೆಲಸಕ್ಕಾಗಿ ಹೆಂಡತಿಯನ್ನ ಊರಲ್ಲೇ ಬಿಟ್ಟು ಹೋಗುವಂತ ಗಂಡಸರೇ ಹುಷಾರ್. ಆಕೆಯ ಗಂಡನೇ ಕೊಲೆ ಮಾಡಿರುವುದಾಗಿ ಸುದ್ದಿ. ಅನೈತಿಕ ಸಂಬಂಧ. ಹೌದು, ಹೆಂಡತಿಯನ್ನೇ ಕೊಂದ ಪಾತಕ. ಹಳೆಯ ಸ್ನೇಹಿತನೊಡನೆ ಹೆಂಡತಿಯ ಸಂಬಂಧ. ಹಾಗಿದ್ರೆ ಗಂಡ ಮಾಡಿದ್ದೇನು? ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್. ಈಗ ಹಲೋ 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 ಹಾ ಅಕ್ಕ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಅಕ್ಕ. ಹಾ ಕೇಳಿಸ್ತಿದೆ. ನೋಡು, ನೀನು ಈ ಥರ ಡಲ್ಲಾಗಿರಬೇಡ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸದ್ಯಕ್ಕೆ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನೀನು ಆದಷ್ಟು ಬೇಗ ಬಂದ್ಬಿಡು. ಹಾಂ, ಬರ್ತೀನಿ ಒಂದಿನ ಬಿಟ್ಟು. ಹಾಂ, ನಾವಿದ್ದೀವಿ. ನಿನ್ನ ಡ್ಯೂಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಆದರೂ ನೀನಿರ್ಬೇಕಿತ್ತು ಕಣೋ. ಡ್ಯೂಟಿನ? ಈ ಡ್ಯೂಟಿ ದೆಸೆಯಿಂದ ನನ್ನ ಹೆಂಡತಿ ನೋಡ್ಲಿಕ್ಕೂ ನಂಗೆ ಟೈಮ್ ಇಲ್ಲ. ಮಗು ನಿನ್ನ ಭಾವ ಬಂದು ಕರ್ಕೊಂಡು ಹೋದ್ರು. ನೀನು ಆದಷ್ಟು ಬೇಗ ಬಾ. ಇಲ್ಲಿನ ಪರಿಸ್ಥಿತಿಗಿಂತ ಅಲ್ಲಿ ನೀನು ಒಬ್ಬನೇ ಇರೋದೇ ಯೋಚನೆ ಆಗಿದೆ. ಪ್ರೈಮ್ ಕ್ರೈಮ್ ಅಲ್ವಾ, ಅದಕ್ಕೆ. ಹಾಂ, ಟಿವಿಲಿ ತೋರಿಸ್ತಿದ್ರು. 3 ವರ್ಷ ಆಯ್ತಂತಲ್ಲ ಮದುವೆ ಆಗಿ. 3 ವರ್ಷ ಆಗಲಿ, ನಮಗೆ 8 ವರ್ಷ ಆಗಲಿ, ಕ್ರೈಮ್ ಇಸ್ ಕ್ರೈಮ್. ಆದರೂ ನಿನ್ನ ಕಾನೂನಿಗಿಂತ ಇಮೋಷನ್ಸ್ ದೊಡ್ಡಲ್ವಾ? ಇದುವರೆಗೂ ನಿನ್ನ ಕೆಲಸದ ಬಗ್ಗೆ ನಾನೇನು ಹೇಳಲಿಲ್ಲ. ಆದರೆ ಈಗ ಹೇಳ್ತಿದ್ದೀನಿ ಕೇಳು. ಎಲ್ಲದೂ ನಿನ್ನ ಕಾನೂನು ಲಾಜಿಕ್ ಪ್ರಕಾರ ನಡೆಯಲ್ಲ. ಅಷ್ಟು ವರ್ಷ ಪ್ರೀತಿಸಿ ಮದುವೆ ಆದ ಹೆಂಡತಿನೇ ಕಳ್ಕೊಂಡಿದ್ದಾನೆ. ಈಗೆಲ್ಲ ಸೇರಿ ಅವನನ್ನೇ ಪ್ರೈಮ್ ಸಸ್ಪೆಕ್ಟ್ ಅಂತ ಮಾಡ್ತಿದ್ದಾರೆ. ನಿಂದೆ ನೋಡು, ಒಂದು ಸಣ್ಣ ಆಕ್ಸಿಡೆಂಟಲ್ಲಿ ಏನೆಲ್ಲ ಚೇಂಜಸ್ ಆಗಿಬಿಡ್ತು. ಸ್ವಲ್ಪ ಇಮೋಷ್ನಲ್ ಆಗಿ ಯೋಚನೆ ಮಾಡಿ ನೋಡು. ಹೆಂಡತಿಗೆ ಏನಾರು ಆದಾಗ ಆಗೋ ಸಂತ ನಿಂಗೆ ಗೊತ್ತಲ್ಲ. ಹಾಂ ಸರಿ, ಇಡ್ತೀನಿ. ಹಾಂ, ಬೇಗ ಬಂದ್ಬಿಡು. ನಿಮಗೆ ನೈಟ್ ಶಿಫ್ಟ್ ಅಲ್ಲೇನ್ರಿ? ಹೌದು ಸರ್, ನೈಟ್ ಶಿಫ್ಟ್ ಇತ್ತು. ಬಟ್ ನಿಮ್ಮನ್ನು ಪಿಕ್ ಮಾಡ್ಕೊಂಡು ಸ್ಟೇಷನಿಗೆ ಬಿಡೋಕ್ಕೆ ಹೇಳಿದರು. ಹಾಗಾಗಿ ನಿಮ್ಮನ್ನು ಸ್ಟೇಷನಿಗೆ ಬಿಟ್ಟು ಹಾಗೆ ಮನೆಗೆ ಹೋಗೋಣ ಅಂತ ಬಂದೆ ಸರ್. ಆ ಕಾಳಪ್ಪನವ್ರದ್ದು ರಿಟೈರ್ಮೆಂಟ್ ಯಾವಾಗ? ಅದೇ ಸರ್, ನೆಕ್ಸ್ಟ್ ಮಂತ್ 11ಕ್ಕೆ. ಆರಾಮಿಲ್ಲ ಅಂತ ಹೇಳ್ತಾ ಇದ್ರು. ಆರೋಗ್ಯ ಸರಿ ಇಲ್ಲದೆ ಇರ್ಬೇಕಾರೆ ಹೆಂಗ್ರಿ ಕೆಲಸ ಮಾಡ್ತಾರೆ? ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೇಳಿ. ಸರಿ ಸರ್. ಹೆಂಗೂ ಒಂದೇ ತಿಂಗಳಿರೋದಲ್ಲ. ಓಕೆ ಸರ್, ಹೇಳ್ತೀನಿ. ಹಾಗೆ ಅವ್ರ ರಿಟೈರ್ಮೆಂಟ್ಗೆ ಸ್ಟೇಷನಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ಅರೇಂಜ್ ಮಾಡಿಸಿ. ಸರಿ ಸರ್, ನಾನು ಸ್ಟೇಷನಲ್ಲಿ ಮಾತಾಡ್ತೀನಿ. ಅವ್ರದ್ದು ಊರು ಯಾವುದಂದ್ರಿ? ಅದೇ ಸರ್, ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಹತ್ರ. ಸರ್. Mr. Alok, I hope you are on your way. ಎಸ್ ಸರ್. And I know ನಿಮ್ಮ wife is in critical stage. But I'm extremely sorry. Prime case ಇದು. You know the pressure from home and chief office. ಮೀಡಿಯಾದವರು ಇದನ್ನ ಮರ್ಡರ್ ಅಂತ ಹೇಳ್ತಾ ಇದ್ದಾರೆ. But I believe suicide ಇರಬಹುದು. So well, try to solve it or close it. ಸರ್. ಬೇಗ ಹೋಗ್ರಿ ಮನೆಗೆ. ಆಮೇಲೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇಲ್ಲೇ ಇದ್ಬಿಡ್ಬೇಡಿ. ಸರ್. ಏನಾ ಪ್ಯಾಸೆಂಜರ್ ಹತ್ರ ದುಡ್ಡು ಜಾಸ್ತಿ ಕೇಳಿ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಹೊಡಿತೀಯಾ? ಇಲ್ಲ ಸರ್, ಪೂರ್ತಿ ವಿಷಯ ಕೇಳಿ ಸರ್. ಇರು, ಸರ್ ಬಂದ್ರು. ನಿನ್ನ ಸಂಜೆ ವಿಚಾರಿಸ್ತಾರೆ. ಸರ್, ಇವನಿಂದ ರಾತ್ರಿ ಬೇರೆ ಬರ್ಬೇಕು ಸರ್. ಜಾಕೆಟ್ ಅಂತ ಬೇಡ ಸರ್, ಹೊರಗಡೆ ಎಷ್ಟೊಂದು ಚಳಿ ಉಂಟು. ಏನ್ರಿ ಚಳಿ? ಫಸ್ಟ್ ಕೇಸ್ ಮುಗಿಸಿ. ಆ ನೈಟ್ ಡ್ಯೂಟಿ ಅವರಿಗೆ ಯಾರೇ ಪಿಕಪ್ ಮಾಡಕ್ಕೆ ಹೇಳಿದ್ದು? ನೀವೇ ಬರ್ಬೋದಿತ್ತಲ್ಲ. ಸಾರಿ ಸರ್, ಅದು ನಾನು ಬರೋದು ಲೇಟ್ ಆಗ್ಬೋದು ಅಂತ ಹೇಳಿ ಅವರಿಗೆ ಪಿಕಪ್ ಮಾಡ್ಲಿಕ್ಕೆ ಹೇಳಿದ್ದೆ. ಸರ್ ಚಾ. ಗುಡ್ ಮಾರ್ನಿಂಗ್ ಸರ್. ಹಾ ಹೇಳಿ. ಓಕೆ ಸರ್. ಆ ಕ್ರೈಮ್ ಸ್ಪಾಟ್ಗೆ ಕಾಳಪ್ಪನವ್ರನ್ನ ಯಾರಿಗೆ ಕಳಿಸಿದ್ದು? ನಿನ್ನೆ ಅವರೇ ಸರ್, SH. ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಕ್ರೈಮ್ ಸೀನ್ನಲ್ಲಿ ಹೈಲೈಟಿಂಗ್ ಇನ್ಫಾರ್ಮೇಶನ್ ಏನೇನು ಮಾರ್ಕ್ ಮಾಡಿದ್ದಾರೆ? ಆ ಥರ ಏನೂ ರೆಕಾರ್ಡ್ ಮಾಡಲಿಲ್ಲ ಸರ್. ಮುಖದ ಮೇಲೆ ಕೂದಲು ಕವರ್ ಆಗಿತ್ತಂತೆ, ಮತ್ತೆ ಏನೋ ಮಾರ್ಕ್ ಇದೆ ಅಂತ ಹೇಳ್ತಾ ಇದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದ್ದೇವೆ ಸರ್, ಆದಷ್ಟು ಬೇಗ ರೆಡಿ ಮಾಡಿಸ್ಲಿಕ್ಕೆ ಹೇಳ್ತಾನೆ ಸರ್. ಹಾಂ, ಕುತ್ತಿಗೆ ಹತ್ರ ಏನೋ ಮಾರ್ಕ್ ಇದೆ ಅಂತ ಹೇಳ್ತಾ ಇದ್ರು. ಹೇಗೋ ಸೂಸೈಡ್ ಅಲ್ವಾ? ಸುಸೈಡ್ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಹೋಗ್ರಿ, ಕೇಸ್ ಫೈಲ್ ತಗೊಂಬನ್ರಿ. ಎಂತ ಸರ್, ನೀವು ಕೇಸ್ ಫೈಲ್ ಕೇಳ್ತಾ ಇದ್ದೀರಾ? ಖಾಲಿ ಕ್ರೈಮ್ ಸೀನ್ ಮತ್ತೆ ಸಸ್ಪೆಕ್ಟ್ ಮುಖ ನೋಡಿಯೇ ಕೇಸ್ ಸಾಲ್ವ್ ಮಾಡ್ತಿದ್ದಾರೆ ಸರ್ ನೀವು. ಸರಿ ಸರ್, ಕೇಸ್ ಫೈಲ್ ರೆಡಿ ಇಲ್ಲ, FIR ಕಾಪಿ ಇದೆ, ಅದನ್ನು ತರ್ತಾನೆ. ಗುಡ್ ಮಾರ್ನಿಂಗ್ ಸರ್. ಸರ್. ಸರ್ ನಮಸ್ತೆ ಸರ್. ಎಷ್ಟು ದಿನ ಅಂತ ಇದು ಬಿಲ್ ಇಟ್ಕೊಂಡಿದ್ದೀರಾ? ಸ್ವಲ್ಪ ಬಾಕಿ ಉಂಟು. ಅವರು GST ನಂಬರ್ ಇಟ್ಕೊಂಡಿದ್ದಾರೆ ಅಂತ ನೀವು ಇಲ್ಲಿ ಇಟ್ಕೊಂಡ್ರೆ ಅಲ್ಲ, ಅವ್ರು ಮಾತಾಡ್ತಿದ್ದಾರೆ ಸರ್, ಚಾ ವಿಷಯದಲ್ಲಿ. ನಾವು ಈಗ ಸಿಕ್ಬಿಲ್ವಾ? FIR ಕಾಪಿ. ಸಿಗರೇಟ್ ಬೇಕೇನ್ರಿ? ಸಿಗರೇಟಿಂದ ಹಲ್ಲಾಗುತ್ತೆ. ಗೊತ್ತು. ಕ್ಯಾನ್ಸರ್ ಬರುತ್ತಂತೆ. ಅದು ಗೊತ್ತು. ಬಾಡಿ ವೀಕ್ ಆಗುತ್ತಂತೆ. ಅದು ಗೊತ್ತು. ಕಾರ್ತಿ,
ಮಕ್ಕಳಾಗೋದು ಕಷ್ಟ ಆಗುತ್ತಂತೆ. ಅದು ಗೊತ್ತು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದು ಗೊತ್ತಾಗ್ತದೆ. ಮತ್ತೆ ಸಿಗರೇಟ್ ಬಿಡೋದು ಯಾವಾಗ? ಅದೊಂದು ಗೊತ್ತಿಲ್ಲ ನೋಡು. ಕಾರ್ತಿ, ಐ ಲವ್ ಯು. ದರ್ಶನ ದರ್ಶನ ಕಾರ್ತಿಕ್, ದರ್ಶನ 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 ಯಾಕೇನ್ರಿ? ಬೇಡ ಸರ್. ಹೆಸರು ಕಾರ್ತಿಕ್, IT ಎಂಪ್ಲಾಯ್. ಕೆಲಸ ಹೈದರಾಬಾದ್ನಲ್ಲಿ. ಹೆಂಡತಿ ಚಿಕ್ಕಮಂಗ್ಳೂರಲ್ಲಿ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ಊರಿಗೆ ಬಂದಿನ ಮನೇಲಿ ಹೆಂಡತಿ ಹೆಣ. ಅದನ್ನು ನೋಡಿ ಪೊಲೀಸ್ಗೆ ಕಾಲ್. ಈ ಆಸ್ತಿಗೋಸ್ಕರ ಕೊಲೆ ಮಾಡೋದು, ಕೊಲೆ ಮಾಡಿ ಬೀದಿಗೆ ಬಿಸಾಕೋದು, 1000 ಕೇಸ್ ಇದೆ ಈ ಥರ. ಆದರೂ ಹೆಂಡ್ತಿನ ಸ್ವಲ್ಪ ಇಮೋಷ್ನಲ್ ಆಗಿ ಯೋಚನೆ ಮಾಡಿ ನೋಡು. ಹೆಂಡತಿಗೆ ಏನಾರು ಆದಾಗ ಆಗೋ ಸಂತ ನಿಂಗೆ ಗೊತ್ತಲ್ಲ. ಐ ಆಮ್ ಸಾರಿ ಅಬೌಟ್ ಯುವರ್ ವೈಫ್. ಎಂತ ಆಯ್ತು ಮಾರಿ ಇವರಿಗೆ? ಆ್ಯಕ್ಚುಲಿ ಏನಾಗಿತ್ತು ಗೊತ್ತಿಲ್ಲ ಸರ್. ಪ್ರತಿ ವಾರ ಬರೋ ಹಾಗೆ ಆ ಶನಿವಾರ ಕೂಡ ಮನೆಗೆ ಬಂದೆ. ಯಾವಾಗಲೂ ಅವಳೇ ಕಾಲ್ ಮಾಡ್ತಿದ್ಲು, ಎಲ್ಲಿದ್ಯಾ, ಎಷ್ಟು ಗಂಟೆಗೆ ಬರ್ತಾ ಇದೆಯಾ ಅಂತ. ಆದರೆ ಅವತ್ತು ಮಾತ್ರ ಒಂದೇ ಒಂದು ಕಾಲೂ ಇಲ್ಲ. ಮನೆಗೆ ಬಂದು ಬೆಲ್ ಮಾಡಿದೆ, ನೋ ರೆಸ್ಪಾನ್ಸ್. ಇಲ್ಲೇ ಎಲ್ಲ ಹೊರಗಡೆ ಹೋಗಿರಬೇಕು ಅಂತ ನನ್ನ ಹತ್ರ ಇದ್ದಿದ್ದು ಸ್ಪೇರ್ ಕೀಲಿ ಲಾಕ್ ಓಪನ್ ಮಾಡಿದೆ. ಸ್ವಲ್ಪ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಲಾಕ್ ಓಪನ್ ಮಾಡಿ ಒಳಗೆ ಬಾ. ಅವಳು ಆಯ್ತು ಸರ್, ಸರಿ ಸರಿ ಬರ್ತೇನೆ, ಸ್ಟೇಷನಲ್ಲಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಇದೆ, ತರ್ತೇನೆ. ಹೆಂಡತಿ ಊರು ಚಿಕ್ಕಮಂಗ್ಳೂರು. ಆದರೂ ಅವಳು ಒಬ್ಬಳೇ ಇದ್ದಿದ್ದಾಕೆ? ಮದುವೆ ಆದಮೇಲೆ ಬೇರೆ ಮನೆ ಮಾಡ್ಕೊಂಡಿದ್ವಿ. ನಾವಿಬ್ಬರು ಅಲ್ಲೇ ಇರ್ತಾಯಿದ್ವಿ. ಅವಳು ಆಗಾಗ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ತಾಯಿದ್ಲು. ನಿಮ್ಮ ಜೊತೆ ಹೈದರಾಬಾದ್ಗೆ ಬರ್ಬೋದಿತ್ತಲ್ಲ. ಅವಳಿಗೆ ಈ ಊರು ಬಿಟ್ಟು ಬರೋದು ಇಷ್ಟ ಇರಲಿಲ್ಲ. ಮನೇಲಿ ಒಬ್ಬರೇ ಇದ್ರಾ? ಇಲ್ಲ, ತೋಜು ಜೊತೆ ಇರ್ತಾಯಿದ್ಲು. ಟೋಜು ಅದ್ಯಾರು? ಅದೊಂದು ಬೀದಿ ನಾಯಿ ಸರ್. ಎಲ್ಲೋ ಹೊರಗಡೆ ಹೋಗಿದ್ದಾಗ ಸಿಕ್ಕಿತ್ತಂತೆ. ಅವಳು ಅದನ್ನು ಮನೆಗೆ ಕರ್ಕೊಂಬಂದು ಸಾಕ್ತಾಯಿದ್ಲು. ಈ ಟೋಜು ಬಗ್ಗೆ FIR ಅಲ್ಲಿ ಏನಿಲ್ಲ ಅಲ್ಲ? ಅದೆಲ್ಲಿದೆ ಈಗ? ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅವತ್ತಾಗಿ ಟೆನ್ಷನಲ್ಲಿ ನನಗೆ ನೆನಪು ಆಗಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮಿಬ್ಬರ ಮಧ್ಯ ಏನಾದರೂ ಜಗಳ? ಜಗಳ ಎಲ್ಲ ಏನಿಲ್ಲ ಸರ್. ರೀಸೆಂಟಾಗಿ ಮಗು ವಿಚಾರಕ್ಕೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಯ್ತಷ್ಟೆ. ಆರ್ಗ್ಯುಮೆಂಟ್ ಅಂದರೆ? ಅಂದರೆ ಅವಳ ಮಗು ಬೇಕು ಅಂತ, ನಾನು ಬೇಡ, ಸೆಟ್ಲ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ. ಈ ವಿಚಾರಕ್ಕೆ ಒಂಚೂರು ಕೋಪ ಆಗಿದ್ಲು. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಿಮಗೆ ಯಾರ ಮೇಲಾದರೂ ಅನುಮಾನ ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ? ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗುತ್ತೆ ಸರ್. ಡೌಟ್ ಪಡೋ ಥರ ಹುಡುಗಿ ಅಲ್ಲ ಸರ್ ಅವಳು. ಅವಳಿಗೆ ನಾನಂದರೆ ಪ್ರಾಣ. ಮದುವೆ ಆದಮೇಲೆ ಹೈದರಾಬಾದ್ ಪೋಸ್ಟಿಂಗ್ ಆಯಿತು. ನಾನು ಕೆಲಸ ಬಿಟ್ಬೇಡ ಅಂತಿದ್ದೆ. ಆದರೆ ಅವಳೇ ಇಲ್ಲ, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಪುಷ್ ಮಾಡಿದ್ಲು. ಪ್ರತಿ ವಾರ ನಾನು ಯಾವಾಗ ವಾಪಸ್ ಬರ್ತೀನಿ ಅಂತ ತುದಿಗಾಲಲ್ಲಿ ಕಾಯ್ತಿರ್ತಿದ್ಲು. ಹಾಗೆ ಭಾನುವಾರ ವಾಪಸ್ ಹೋಗ್ಬೇಕಾದ್ರೆ ಅವಳಿಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಮಾತ್ರ ಗೊತ್ತು ಸರ್.
ಅವಳು ಯಾವ್ದಾದ್ರು ವಿಚಾರಕ್ಕೆ ಕೋಪ ಮಾಡಿಕೊಂಡ್ರೆ ಅವಳು ಕೆನ್ನೆಗಿಲ್ಲಿ ಹಣೆಗೊಂದು ಮುತ್ತು ಕೊಟ್ಟು ಅವಳು ಕತ್ತತ್ರ ಕೈ ಇಟ್ಟು ತಲೆ ಸವ್ರು ನನ್ನ ಎದೆ ಮೇಲೆ ಮಲಗಿಸ್ಕೋತಾ ಇದ್ದೆ ಸರ್. ಎಲ್ಲ ಕೋಪ ತಣ್ಣಗಾಗಿ ಹೋಗ್ತಾಯಿತ್ತು. ಜೀವನದಲ್ಲಿ ನನಗೊಂದು ದೊಡ್ಡ ಆಸೆ ಇತ್ತು ಸರ್, ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತ. ಕೋಇನ್ಸಿಡೆಂಟ್ಲಿ ಆ ಆಫರ್ ನನಗೆ ನನ್ನ ಕಂಪ್ನಿ ಕಡೆಯಿಂದ ಸಿಕ್ತು. ಇದನ್ನು ಆ್ಯನಿವರ್ಸರಿ ದಿನ ದೊಡ್ಡ ಸರ್ಪ್ರೈಸಾಗಿ ಕೊಡಬೇಕು ಅಂತ ವೀಸಾ, ಫ್ಲೈಟ್ ಟಿಕೆಟ್ಸ್ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೆ. ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ ಅವಳಿಗೆ ಬೇರೆ ಅಫೇರ್ ಇತ್ತು, ಅದಕ್ಕೆ ನಾನೇ ಅವಳನ್ನ ಸಾಯಿಸಿ ಸೂಸೈಡ್ ಅಂತ ಹೇಳ್ತಿದ್ದೀನಂತೆ. ಸರ್, ನಾನು ಪ್ರೀತ್ಸ್ ಮದುವೆ ಆದ ಹುಡುಗಿ ಸರ್ ಅವಳು. ಒಂದು ವೇಳೆ ನಮ್ಮಿಬ್ಬರ ಮಧ್ಯೆ ಬೇರೆ ಯಾರಾದರೂ ಇದ್ದಿದ್ರೆ ಅವಳು ಬಂದು ನನಗೆ ಅವನೇ ಇಷ್ಟ ಅಂತ ಹೇಳಿದರೆ ನಾನು ಅವಳಿಗೆ ಡೈವರ್ಸ್ ಕೊಟ್ಟು ಅವರಿಬ್ಬರಿಗೆ ಮದುವೆ ಮಾಡಿಸ್ತಾ ಇದ್ದೆ ಸರ್. ಅವಳು ಮುದ್ದು ಮಾಡಿರೋ ಕೈಗಳು ಸರ್ ಇವು. ಕೊಲೆ ಹೆಂಗೆ ಮಾಡಲಿ ಸರ್? Even I want to know who killed my wife. ಯಾರೇನೇ ಹೇಳಿದ್ರು ಸರ್, ಸ್ಪಾಟಲ್ಲಿ ಒಂದು ಸೂಸೈಡ್ ನೋಟ್ ಸಿಕ್ತು ಸರ್. ಅವಳು ನನ್ನ ಹೆಂಡತಿ. ಜೊತೆಗಿರೋವಾಗಿಂತ ಸಾರಿ ಸರ್, ಮಿಸ್ ಮಾಡಿದ್ದಕ್ಕೆ. ಈಗ ಅವಳ ಮೇಲೆ ಪ್ರೀತಿ ಹೆಚ್ಚಾಗ್ತದೆ ಸರ್. ಆದರೆ ಅವಳನ್ನ ಇಷ್ಟಪಡೋರಿಗೆ ಒಂದು ತಿಂಗಳು ರೆಸ್ಟ್ ಹೇಳಿದ್ರು ಅಂತಲ್ಲ. ಥ್ಯಾಂಕ್ಸ್ ಸರ್. ಅವಳೇನಿರಲ್ಲ ಅಂತ ಸಮಾಧಾನ ಮಾಡೋದು ತುಂಬ ಕಷ್ಟ ಆಗ್ತದೆ ಸರ್. ಅಕ್ಕ, ನಾನಿವತ್ತು ಬರೋದು ಕಷ್ಟ. ಕೇಸ್ ಇನ್ನೂ ಮುಗ್ದಿಲ್ಲ. ಒಂದು ಸುಸೈಡ್ ನೋಟ್ ಸಿಕ್ಕಿದೆ. ಆ ಸುಸೈಡ್ ನೋಟ್ ನೋಡ್ತಾ ಇದ್ದರೆ ನನಗೆ ಸೈಕೋ ಕಿಲ್ಲರ್ ನೆನಪಾಗ್ತಾ ಇದ್ದಾನೆ. ಅಲ್ಲಿ ಸಿಕ್ಕಿರೋ ಸುಸೈಡ್ ನೋಟ್ಗೂ ಇಲ್ಲಿ ಸಿಕ್ಕಿರೋ ಸುಸೈಡ್ ನೋಟ್ಗೂ ತುಂಬಾ ಸಿಮಿಲಾರಿಟೀಸ್ ಇದೆ. ಯಾಕೇನೋ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ತುಂಬ ನೋಡಬೇಕು ಅನ್ನಿಸ್ತಾ ಇದೆ. ಮಗು ಏನೋ ಕೇಳ್ತಾ ಇದ್ದಾಳೆ. ಅಪ್ಪ, ಅಮ್ಮ ಯಾಕೆ ನಮ್ಮ ಜೊತೆ ಇರೋದಿಲ್ಲ ಈಗ? ಅಮ್ಮ ಯಾವಾಗ ಬರ್ತಾರೆ? ಅಪ್ಪ, ಅಪ್ಪ, ಸರ್, ಅಪ್ಪ, ಸರ್, ಅಪ್ಪ, ಸರ್, 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 ಸರ್. ಸ್ವಲ್ಪ ಸಮಾಧಾನ ಮಾರಾಯ. ಕಂಪ್ಲೇಂಟ್ ಕೊಟ್ಟಗಳು ಹಿಡ್ಲಿಕ್ಕೆ ಆಗೋದಿಲ್ಲ. ಈಗ ಇರೋ ಕೇಸೇ ನೋಡ್ತಾ ಇದ್ದೀರಲ್ವಾ, ಅವರೊಂದು ಸದ್ಯ ಕಳಿಸಿರಿ. ನಾನು ಸರನ್ನು ಮನೆ ಕಳಿಸಿ ಬಂದು ನೋಡ್ತೇನೆ. ಎಲ್ಲ ಮಂಡೆ ಮೇಲೆ ಕೂರ್ತಾರೆ ಸಾವು. ನಾವೆಂತ ದೇವ್ರ? ಏನಾಯ್ತು ರೀ? ಎಂತ ಇಲ್ಲ ಸರ್, ಒಂದು ಮಿಸ್ಸಿಂಗ್ ಕೇಸು. ಅದೇ ನೀವು ಕೇಸ್ ಹ್ಯಾಂಡಲ್ ಮಾಡ್ತಿದ್ದೀರಲ್ವಾ, ಅದೇ ಏರಿಯಾ. ಅವನು ಯಾವನೋ ಲವ್ ಗಿವ್ ಅಂತ ಯಾವುದೋ ಹುಡುಗಿಯಿಂದ ಹೋಗಿ 2 ದಿವಸದಿಂದ ಪತ್ತೆ ಇಲ್ವಂತೆ. ಅವನ ಮನೆಯವ್ರದ್ದು ಒಂದೇ ಸಮ ಚೊರೆ. ಅದು ಬಿಡಿ ಸರ್, ನೀವೆಂತ ಕಾರಲ್ಲೇ ಮಲಗಿದ್ದ? ನಿಮ್ಮನ್ನೇ ಕಾಯ್ಕೊಂಡು ಕೂತಿದ್ದೆ, ಅಲ್ಲೇ ನಿದ್ದೆ ಬಂದ್ಬಿಡ್ತು. ಸಾರಿ ಸರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತರಲಿಕ್ಕೆ ಹೋಗಿದ್ನಲ್ವಾ, ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಸ್ವಲ್ಪ ಲೇಟ್ ಆಯಿತು. ಸರ್, ಬರ್ತಾ SP ಆಫೀಸಿಂದ ಕಾಲ್ ಬಂದಿತ್ತು. ಈ ಕೇಸಲ್ಲೇನೋ ಹೊಸ ಲೀಡ್ ಸಿಕ್ತಂತೆ. ಆ ಹುಡುಗನ ಮೇಲಿದ್ದ ಕ್ಲೋಸ್ ಮಾಡಿದ್ರಾ? ಹಾಗೇನು ಕ್ಲೋಸ್ ಮಾಡಿಲ್ಲ ರೀ, ಹೊಸ ಲೀಡ್ ಸಿಕ್ಕಿದೆ ಅಷ್ಟೇ. ಪಾಪ ಆ ಹುಡುಗ ಏನೂ ಮಾಡಿಲ್ಲ. ಹೆಂಡತಿ ಕಳ್ಕೊಂಡು ದುಃಖದಲ್ಲಿ ಬೇರೆ ಇದ್ದಾನೆ. ಇತ್ತೀಚೆಗೆ ಮಗು ವಿಷಯದಲ್ಲಿ ಅವರಿಬ್ಬರ ಮಧ್ಯ ಸಣ್ಣ ಪುಟ್ಟ ಜಗಳಗಳಾಗಿದೆ. ಅದಕ್ಕೆ ಅಕ್ಕಪಕ್ಕ ಮನೆಯವರೆಲ್ಲ ಅವನ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಈ ಟೆನ್ಷನ್ ಪ್ರೆಷರ್ ಮಧ್ಯೆ ನೀವಿಷ್ಟು ಎಮೋಷನಲ್ ಆಗಿ ಥಿಂಕ್ ಮಾಡಿದ್ದಾಗ್ಬೋದು ಸರ್. ಸರ್, ಅದು ಹೊಸ ಲೀಡು ಸೈಕೋ ಕಿಲ್ಲರ್ ಒಬ್ಬ ಇದ್ನಲ್ಲ, ಅವನೇನಾ? ಸರ್, 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 ಮತ್ತೆ ಆ ಹುಡುಗ ಎಲ್ಲಿ ಸರ್ ಈಗ?
ಬಿಟ್ಟು ಕಳ್ಸಿದ್ದೀನಿ ರೀ ಅವನ್ನ. ಈಗಾಗಲೇ ತುಂಬ ಬೇಜಾರಲ್ಲಿದ್ದಾನೆ. ಪ್ರೊಸೀಜರ್ಸ್ ಎಲ್ಲ ಮುಗಿದ ಮೇಲೆ ಕರ್ಸ್ಕೊಂಡ್ರೆ ಆಯಿತು. ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದು ಅಂದರೆ 100% ಕರೆಕ್ಟಾಗಿರುತ್ತೆ ಸರ್. ಏನೋ ಕೇಸ್ಗೆ ಒಂದು ಹೊಸ ಲೀಡ್ ಸಿಗ್ತಾವ. ಇನ್ನೀ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂದಂತೂ ಏನೂ ಉಪಯೋಗ ಇಲ್ಲ ಬಿಡಿ. ಸರಿ ಸರ್, ನಂಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ, ಸಿಗ್ತೇನೆ. ಸರ್ 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 ಇತ್ಕೊಳ್ಳಿ ಸರ್. ಸರ್ 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 ಪ್ಲೀಸ್ ಆರ್ಸಿ ಕೊಟ್ಬಿಡಿ ಸರ್. ಬೆಳಗಿಂದ 3 ಸಲ ಸರ್ ನಾನು ಸ್ಟೇಷನ್ಗೆ ಬಂದೋಗಿದ್ದು. ನೀವು ಬೆಳಗ್ಗೆ ಹೋದ್ರೆ ಈಗ ಬರ್ತಿದ್ದೀರಲ್ಲ ಸರ್. ನನ್ನ ಬಾಡಿಗೆಲ್ಲ ಹಾಳಾಗೋಯ್ತಲ್ಲ ಸರ್. ನೀನು ಕಸ್ಟಮರ್ ಹತ್ರ ಗಲಾಟೆ ಮಾಡಿ ಡಬಲ್ ಬಾಡಿಗೆ ಕೆಲವಣಿಗೆ ಎಂತಲ್ವಾ ಸರ್? ಸರ್ ನಾನು ಹೇಳೋದು ಪೂರ್ತಿ ಕೇಳಿ ಸರ್. ಅವ್ರು ಯಾವುದೋ ಅಡಿಕೆ ಮೂಟೆ ಅಂತ ಹೇಳಿ ಸತ್ತನ ಹೆಣನ ಗಾಡಿಯಲ್ಲಿ ಹಾಕೋ ಬಂದಿದ್ದು ಸರ್. ಇಡೀ ಸೀಟ್ ತುಂಬ ಬ್ಲಡ್ ಆಗಿತ್ತು ಸರ್. ಅದನ್ನು ಕ್ಲೀನ್ ಮಾಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತಗೊಂಡೆ ಸರ್. ನೀನು ಗಲಾಟೆ ಮಾಡಿದ್ದ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಒಟ್ಟಿಗಲ್ವಾ? ಹೌದು ಸರ್. ಅವರಿಗೆ ಕಾಫಿ ಎಸ್ಟೇಟ್ ಜಾಗ ಇಲ್ವ ನಾಯಿ ಉಳ್ಳಿಕ್ಕೆ? ನಾನು ಹೇಳೋದನ್ನು ಕೇಳಿ ಸರ್. ಆ ಕೆಲಸನ ಅವರೇ ಮಾಡ್ಬೋದಿತ್ತಲ್ಲ ಸರ್. ನನ್ನೇ ಕರಿಬೇಕಾಗಿತ್ತು ಸರ್. ಅಷ್ಟು ರಕ್ತ ಹೋಗಿದ್ದು ನೋಡಿದ್ರೆ ಅವರೇ ಸಾಯಿಸಿರ್ಬೇಕು ಅನ್ಸುತ್ತೆ ಸರ್. ನಾನು ನಾಳೆ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಹತ್ರ ಮಾತಾಡಿ ಎಂತ ಅಂತ ನೋಡ್ತೇನೆ. ನೀನು ನಾಳೆ ಬಂದು ಸೈನ್ ಹಾಕಿ ಆರ್ಸಿ ತಗೊಂಡು ದಯವಿಟ್ಟು ಆರ್ಸಿ ನಾಳೆ ಕೊಟ್ಬಿಡಿ ಸರ್. ಇರೋ ಕೇಸೇ ಜಾಸ್ತಿ ಆಗಿದೆ. ಅದರ ಮಧ್ಯೆ ನಾಯಿ ಸತ್ತಿದೆ, ಅದಿದೆ ಇದೆ ಅಂತ ಹೇಳಿ ಹೋಗುವಾಗ ನಾಳೆ ರಕ್ತ ಹೋಗಿದ್ದು ನೋಡಿದ್ರೆ ಅವರೇ ಸಾಯಿಸಿರ್ಬೇಕು ಅನ್ಸುತ್ತೆ ಸರ್. ಟೋಜು ಅದ್ಯಾರು? ಅದೊಂದು ಬೀದಿ ನಾಯಿ ಸರ್. ಹೌದು, ನಾನು ಲವ್ ಮಾಡಿದ್ದೆ. ಆದ್ರೆ ಅಪ್ಪ ಅವನಿಗಿಂತ ನೀನೇ ಪರ್ಫೆಕ್ಟ್ ಅಂತ ನೀನೇ ಬಲವಂತ ಕಟ್ಟಿದ್ರು. ಆದ್ರೆ ನೀನು ಇದು ನಿನಗೂ ಅರ್ಥ ಆಗ್ಲಿ ಅಂತ ನಿನ್ನ ಅವಾಯ್ಡ್ ಮಾಡ್ತಾನೆ ಬಂದೆ. ನಾನು ಅವ್ರ ಜೊತೆನೆ ಹೋಗ್ತಿದ್ದೀನಿ. ಅವಳು ಯಾವ್ದಾದ್ರು ವಿಚಾರ ಕೋಪ ಮಾಡ್ಕೊಂಡ್ರೆ ಅವಳು ಕೆನ್ನೆಗಿಲ್ಲಿ ಹಣೆಗೊಂದು ಮುತ್ತು ಕೊಟ್ಟು ಅವಳು ಕತ್ಸತ್ರ ಕೈ ಇಟ್ಟು ತಲೆ ಸೋರ್ ನನ್ನ ಎದೆ ಬಂದು ಮಲಗಿಸ್ಕೊತಾ ಇದ್ದೆ ಸರ್. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ ಚಂದ್ರಶೇಖರ